ಹಾವೇರಿ ಲೋಕಸಭಾ ಕ್ಷೇತ್ರದಲ್ಲಿ ಬಸವರಾಜ ಬೊಮ್ಮಾಯಿ ಸಂಚಲನ ಮೂಡಿಸ್ತಾ ಇದ್ದಾರೆ. ಕ್ಷೇತ್ರದಲ್ಲಿ ಭರ್ಜರಿ ಪ್ರಚಾರ ನಡೆಸ್ತಾ ಇದ್ದಾರೆ ಮಾಜಿ ಸಿಎಂ ಬಸವರಾಜ ಬೊಮ್ಮಾಯಿ. ಹಿರೇಕೆರೂರು ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಮತಬೇಟೆಗೆ ಮುಂದಾಗಿದ್ದಾರೆ. ಬೊಮ್ಮಾಯಿಗೆ ಮಾಜಿ ಸಚಿವ ಬಿಸಿ ಪಾಟೀಲ್ ಕೂಡ ಈ ಸಂದರ್ಭದಲ್ಲಿ ಸಾಥ್ ಕೊಡ್ತಾ ಇದ್ದಾರೆ. ರಾಜ್ಯ ಸರ್ಕಾರದ ವಿರುದ್ಧ ಬಸವರಾಜ ಬೊಮ್ಮಾಯಿ ವಾಗ್ದಾಳಿ ನಡೆಸಿದ್ದಾರೆ. ಪ್ರಚಾರದ ಸಂದರ್ಭದಲ್ಲಿ ಎಸ್ಸಿ ಸಮುದಾಯಕ್ಕೆ ಕಾಂಗ್ರೆಸ್ ನ್ಯಾಯ ಕೊಟ್ಟಿಲ್ಲ, ಅನ್ಯಾಯ ಮಾಡಿದೆ ಅಂತ ಮತದಾರರಿಗೆ ಮನವಿ ಮಾಡ್ತಿದ್ದಾರೆ. ಬಿಜೆಪಿಗೆ ಮತ ಹಾಕಿ ಕಾಂಗ್ರೆಸ್ ವಿರುದ್ಧ ಮಾಜಿ ಸಿಎಂ ಬಸವರಾಜ ಬೊಮ್ಮಾಯಿ ಈ ರೀತಿ ಕಿಡಿಕಾರಿದ್ದಾರೆ. ಕೋವಿಡ್ ಸಂದರ್ಭದಲ್ಲಿ ಕೋವಿಡ್ ಅನ್ನು ಎದುರಿಸಕ್ಕೆ ಅಸಾಧ್ಯ ಅಂತಿದ್ರು. ಇಡೀ ವಿಶ್ವಕ್ಕೆ ಬಂದಿದೆ, ಇದು ಸಾಧ್ಯನೇ ಇಲ್ಲ. ರಸ್ತೆ ಮೇಲೆ ಹೆಣಗಳು ಬೀಳ್ತಾವು, ಕಾಂಗ್ರೆಸ್ ರಸ್ತೆಗಳ ಮೇಲೆ ಹೆಣ ಬೀಳ್ತಾವೆ. ಕಾಂಗ್ರೆಸ್ನವರು ತಾವು ಆಡಳಿತ ಇಲ್ಲ ಅಂತಂದ್ರೆ ಬರೀ ಜನರಿಗೆ ಹೆದರಿಸುವಂತ ಕೆಲಸನ ಮಾಡ್ತಾರೆ. ಹಂಗಾಗತ್ತೆ, ಹಿಂಗಾಗತ್ತೆ. ಆದ್ರೆ ನರೇಂದ್ರ ಮೋದಿಯವರು ಎಲ್ಲಾರನ್ನೂ ಕೂಡ ಬೆಂಬಲಿಸಿ 10 kg ಅಕ್ಕಿ ಕೊಟ್ಟು ಬಡವರನ್ನ ಎತ್ತಿ ಹಿಡಿದು ಬದುಕುವಂತ ಅವಕಾಶಗಳನ್ನು ಮಾಡಿಕೊಟ್ರು. ಮತ್ತೆ ಲಸಿಕೆಯನ್ನ ಕೊಟ್ಟರು. 130 ಕೋಟಿ ಜನರಿಗೆ ಒಮ್ಮಲ್ಲ, ಎರಡಲ್ಲ, 3 ಬಾರಿ ಲಸಿಕೆಯನ್ನ ಕೊಟ್ಟು ಇವತ್ತು ಎಲ್ಲರ ಪ್ರಾಣವನ್ನು ಉಳಿಸಿದ್ರು. ನಾವು ನೀವು ಇವತ್ತು ಮಾಸ್ಕ್ ಹಾಕೋದೆ, ಈಗ ಆರಾಮಾಗಿ ಕೂತಿದ್ದೇವೆ ಅಂತಂದ್ರೆ ಆ ಲಸಿಕೆ ತಗೊಂಡ ಕಾರಣ. ಆ ಲಸಿಕೆಯನ್ನು ಕೊಟ್ಟವರು, ಪುಕ್ಕಟೆ ಕೊಟ್ಟವರು ಇವತ್ತು ನರೇಂದ್ರ ಮೋದಿ. ಅಸಾಧ್ಯ ಅನ್ನೋದನ್ನ ಸಾಧ್ಯ ಮಾಡಿ ತೋರಿಸುವಂತ ಒಂದು ಜಯಮಾನ ನರೇಂದ್ರ ಮೋದಿ. ಇನ್ನೊಂದು, ಈ ಭ್ರಷ್ಟ ಏನ್ ಅಧಿಕಾರದಲ್ಲಿದ್ದಾರೆ, ಭ್ರಷ್ಟಾಚಾರ ಮಾಡಿದ್ರೆ ಯಾರು ಅವ್ರು ಹಿಡಿಯೋರೇ ಇಲ್ಲ ಅಂತ, ಅಸಾಧ್ಯ. ಆದ್ರೆ ಇವತ್ತು ಎಲ್ಲಾ ಭ್ರಷ್ಟಾಚಾರಿಗಳನ್ನ ಹಿಡಿದು ಜೈಲಿಗೆ ಹಾಕುವಂತ ಕೆಲಸವನ್ನ ಇವತ್ತು ನರೇಂದ್ರ ಮೋದಿ ಮಾಡಿದ್ದಾರೆ. ಯಾವ ಪ್ರಧಾನಮಂತ್ರಿನೂ ಮಾಡ್ತಿಲ್ಲ. ಅವ್ರ ಇದನ್ನ ಇವ್ರು ಮುಚ್ಚೋರು, ಅವ್ರು ಮುಚ್ಚೋರು. ಆದ್ರೆ ಅದು ಯಾವುದಕ್ಕೂ ಹೆದರದೆ ಅಂಜದೆ ಇವತ್ತು ಮಾಡಿ ಒಂದು ಕಪ್ಪು ಚುಕ್ಕಿಯಲ್ಲಿ ಇವತ್ತು ಆಡಳಿತವನ್ನು ಮಾಡಿದ್ದಾರೆ. ಕರ್ನಾಟಕದಲ್ಲಿ ನಾವು ಸನ್ಮಾನ್ಯ ಯಡಿಯೂರಪ್ಪನವರು 2008-09 ಎಲ್ಲಾ ರೈತರ ಪಂಪ್ಸೆಟ್ಗೆ 10 HP ವರೆಗೂ ಪುಕ್ಕಟ್ಟೆ ಕರೆಂಟ್ ಕೊಟ್ಟಿರುವಂತಹ ಪುಣ್ಯಾತ್ಮ ಸನ್ಮಾನ್ಯ ಯಡಿಯೂರಪ್ಪ. 2ನೇ ಬಾರಿ ಮುಖ್ಯಮಂತ್ರಿ ಆದಾಗ ರೈತರಿಗೆ ಆಗ್ಲಿ ನಮ್ಮ ಬಿಸಿ ಪಾಟೀಲ್ ಹೇಳ್ದಂಗ 4,000 ರೂಪಾಯಿ ಜೋಡಿಸಿ ಒಟ್ಟು 10,000 ರೂಪಾಯಿ ಪ್ರತಿ ತಿಂಗಳು ಕೊಡೋದು ಮಾಡಿದವರು ನರೇಂದ್ರ ಮೋದಿಯವರು ಮತ್ತು ಯಡಿಯೂರಪ್ಪ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.